ಸ್ವಾಮಿ ವಿವೇಕಾನಂದ ಇವರು ಹೇಗ್ ಹುಟ್ಟಿದ್ರು ಹೇಗ್ ಬೆಳೆದ್ರು ಅಂತ ಎಲ್ಲರೂ ಹೇಳಿರ್ತಾರೆ. ಆದ್ರೆ ಸ್ವಾಮಿ ವಿವೇಕಾನಂದರ ಕೊನೆಯ ದಿನಗಳು ಎಷ್ಟು ನರಕ ಯಾತನೆಯಿಂದ ಕೂಡಿತ್ತು ಗೊತ್ತಾ? ಅವರ ಕೊನೆಯ ದಿನಗಳಲ್ಲಿ ಅವ್ರಿಗೆ ಡಯಾಬಿಟಿಸ್, ಲಿವರ್ ಸಮಸ್ಯೆ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ಕಿಡ್ನಿ ಸಮಸ್ಯೆ, ದಿನದಲ್ಲಿ 25ರಿಂದ 30 ಬಾರಿ ಟಾಯ್ಲೆಟ್ಗೆ ಹೋಗ್ತಿದ್ರಂತೆ. ಈ ತರ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ. ಇಷ್ಟೊಂದು ಕಾಯಿಲೆಗಳು ಅವ್ರಿಗೆ ಯಾಕೆ ಬಂತು ಗೊತ್ತಾ? ಹಾಗೆ ಯಾರಾದ್ರೂ ಬಂದು ವಿವೇಕಾನಂದರ ಕೈಯನ್ನ ಮೆಲ್ಲಗೆ ಮುಟ್ಟಿದ್ರೂ ಕೂಡ ಅವ್ರಿಗೆ ಪ್ರಾಣ ಹೋಗುವಷ್ಟು ನೋವಾಗ್ತಿತ್ತಂತೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರಿಗೆ ನಾನು ಇಂಥ ದಿನದಲ್ಲೇ ಸಾವನ್ನಪ್ಪುತ್ತೇನೆ ಅಂತ ಮೊದಲೇ ಗೊತ್ತಿತ್ತಂತೆ. ಜೊತೆಗೆ ವಿವೇಕಾನಂದರು ಸಾವನ್ನಪ್ಪುವಾಗ ಅವರ ತಲೆ ಓಪನ್ ಆಗಿತ್ತ. ಈ ರೀತಿ ವಿವೇಕಾನಂದರ ಬಗ್ಗೆ ಮುಚ್ಚಿ ಹೋಗಿರುವಂತ ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಇವರ ತಂದೆ ಕೋಲ್ಕತ್ತಾ ಹೈಕೋರ್ಟ್ನ ವಕೀಲರಾಗಿದ್ರು. ತಾಯಿ ಭುವನೇಶ್ವರಿ ದೇವಿ. ವಿವೇಕಾನಂದರು ತುಂಬಾ ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿದ್ರು. ಅವರ ತಂದೆ ಸಾಯೋವರೆಗೂ ವಿವೇಕಾನಂದರಿಗೆ ಕಷ್ಟ ಅನ್ನೋದು ಗೊತ್ತೇ ಇರ್ಲಿಲ್ವಂತೆ. ಆದ್ರೆ ಯಾವಾಗ ಅವರ ತಂದೆ ಸಾವನ್ನಪ್ತಾರೋ ಅಂದಿನಿಂದ ವಿವೇಕಾನಂದರಿಗೆ ಒಂದೊಂದೇ ಸಮಸ್ಯೆಗಳು ಶುರುವಾಗುತ್ತೆ. ಮನೆಯ ಸಂಪೂರ್ಣ ಜವಾಬ್ದಾರಿ ಅನ್ನೋದು ಈ ವಿವೇಕಾನಂದರ ಮೇಲೆ ಬೀಳುತ್ತೆ. ಶ್ರೀಮಂತರಾಗಿದ್ದಂತ ಅವರು ಅತಿ ಕಡು ಬಡವರಾಗ್ತಾರೆ. ಇಂಥ ಒಂದು ಸಮಯದಲ್ಲೇ ವಿವೇಕಾನಂದರಿಗೆ ಮೈಗ್ರೇನ್ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅತಿ ವಿಪರೀತವಾದಂತ ತಲೆನೋವು ಬರ್ತಾ ಇರುತ್ತೆ. ಆದ್ರೆ ವಿವೇಕಾನಂದರು ತಮ್ಮ ಮನೆಯವರ ಹತ್ರ ಇದರ ಬಗ್ಗೆ ಯಾವತ್ತೂ ಕೂಡ ಹೇಳ್ಕೊಳ್ಳಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಿದ್ದಂತ ವಿವೇಕಾನಂದರ ಮನಸ್ಸು ವೈರಾಗ್ಯದ ಕಡೆಗೆ ಹೋಗುತ್ತೆ. ಆಗಲೇ ಅವ್ರಿಗೆ ರಾಮಕೃಷ್ಣ ಪರಮಹಂಸರ ಪರಿಚಯವಾಗುತ್ತೆ. ಅವ್ರ ಹತ್ರ ಬೋಧನೆಗಳನ್ನ ಕೇಳ್ತಾರೆ, ಅವರ ಶಿಷ್ಯನಾಗ್ತಾರೆ, ಸನ್ಯಾಸಿ ದೀಕ್ಷೆಯನ್ನು ಕೂಡ ಪಡ್ಕೊಳ್ತಾರೆ. ಹೀಗೆ ಬದಲಾಗ್ತಿದ್ದಂತ ವಿವೇಕಾನಂದರ ಜೀವನದಲ್ಲಿ ನಿಜವಾಗಿಯೂ ದೊಡ್ಡ ಸಮಸ್ಯೆಗಳು ಶುರುವಾಗಿದ್ದು, ರಾಮಕೃಷ್ಣ ಪರಮಹಂಸರು ತೀರ್ಕೊಂಡ ಮೇಲೆ ಅವರ ಎಲ್ಲಾ ಶಿಷ್ಯರ ಜವಾಬ್ದಾರಿ ಸ್ವಾಮಿ ವಿವೇಕಾನಂದರದ್ದೇ ಆಗಿತ್ತು. ಹೀಗೆ ಒಂದ್ಸಾರಿ ವಿವೇಕಾನಂದರು ಕೋಲ್ಕತ್ತಾದ ಬಾರಾನಗರದಲ್ಲಿದ್ದಾಗ ಅವ್ರಿಗೆ ಜ್ವರ ಬರುತ್ತೆ. ಆಗ ಅವ್ರಿಗೆ ತಿನ್ನೋದಕ್ಕೆ ಊಟ ಕೂಡ ಇರ್ಲಿಲ್ವಂತೆ. ಈ ವಿಷಯ ವಿವೇಕಾನಂದರ ತಾಯಿಗೆ ಗೊತ್ತಾದಾಗ ಮಗನನ್ನ ನೋಡೋದಕ್ಕೆ ಓಡೋಡಿ ಬರ್ತಾಳೆ. ಆಗ ತಾಯಿ ಬಂದಿರೋದನ್ನು ನೋಡಿ ಅಷ್ಟು ತಾಪಮಾನದ ಜ್ವರ ಇದ್ರೂ ಕೂಡ ವಿವೇಕಾನಂದರು ಕೋಪದಿಂದ ಹೆಂಗಸರು ಒಳಗಡೆ ಬರೋ ಹಾಗಿಲ್ಲ ಅಂತ ಹೇಳಿ ಅವರ ತಾಯಿಯನ್ನ ವಾಪಸ್ಸು ಕಳಿಸ್ಬಿಡ್ತಾರೆ. ಯಾಕಂದ್ರೆ ಅವರ ಆಶ್ರಮದ ಒಳಗಡೆಗೆ ಹೆಂಗಸರಿಗೆ ಪ್ರವೇಶವಿಲ್ಲ ಎಂಬ ನಿಯಮವಿತ್ತು. ಹೀಗಿದ್ದಾಗ ಅವ್ರಿಗೆ ಡಯರಿಯಾ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಬೇದಿ ಕಾಯಿಲೆ ಅಂತ ಹೇಳ್ತಾರಲ್ಲ, ಆ ಕಾಯಿಲೆ ಕೂಡ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಬೇಸಿಗೆಯಲ್ಲಿ ವಿವೇಕಾನಂದರಿಗೆ ಟೈಫಾಯ್ಡ್ ಜ್ವರ ಬರ್ತಿತ್ತು. ಇಷ್ಟೆಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಿದ್ದಂತ ವಿವೇಕಾನಂದರಿಗೆ ಆಗಾಗ ರಾಮಕೃಷ್ಣ ಪರಮಹಂಸರು ಅವರ ಕನಸಿನಲ್ಲಿ ಬಂದು, ಇನ್ನು ನಿನ್ನ ಕೆಲಸ ಮುಗಿದಿಲ್ಲ, ನೀನು ಲೋಕ ಪರ್ಯಟನೆ ಮಾಡಬೇಕು, ಜನರಿಗೆ ಒಳ್ಳೆಯ ಸಂದೇಶಗಳನ್ನ ಸಾರಬೇಕು ಅಂತ ಹೇಳ್ತಾರಂತೆ. ಆಗ ವಿವೇಕಾನಂದರು ದೇಶ ವಿದೇಶಗಳನ್ನ ಸುತ್ತಾಡೋಕೆ ಶುರು ಮಾಡ್ತಾರೆ. ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ, ಭಾರತದ ಗೌರವವನ್ನ ಎಲ್ಲಾ ಕಡೆಗಳಲ್ಲೂ ಎತ್ತಿ ಹಿಡಿತಾರೆ. ಹಾಗೆ ವಿವೇಕಾನಂದರು ತುಂಬಾ ಫೇಮಸ್ ಆಗ್ತಾರೆ. ಆದ್ರೆ ಅವರನ್ನ ಕಾಯಿಲೆಗಳು ಮಾತ್ರ ಬಿಡ್ಲೇ ಇಲ್ಲ. ಅವರು ಟ್ರೈನ್ನಲ್ಲಿ ಎಲ್ಲಿಗಾದ್ರೂ ಪ್ರಯಾಣ ಮಾಡಬೇಕಾದ್ರೂ 10 ಬಾರಿ ಟ್ರೈನ್ನಲ್ಲಿ ಇರ್ತಿದ್ದ ಟಾಯ್ಲೆಟ್ ರೂಮ್ಗೆ ಹೋಗಿ ಬರ್ತಿದ್ರಂತೆ. ಅಷ್ಟು ಬಾರಿ ಅವ್ರಿಗೆ ಹೊಟ್ಟೆ ನೋವು ಸಮಸ್ಯೆ, ಬೇದಿ ಸಮಸ್ಯೆ ಕಾಡ್ತಿತ್ತಂತೆ. ಅನಂತರ ಅವರು ಭಾರತಕ್ಕೆ ಮರಳಿ ಬರ್ತಾರೆ. ಭಾರತಕ್ಕೆ ಬಂದಂತ ಅವರು ಇನ್ನು ಯಾವ ಯಾವ ಕೆಲಸಗಳು ಬಾಕಿ ಇದೆಯೋ ಅದೆಲ್ಲವನ್ನ ಬೇಗನೆ ಮುಗಿಸ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ವಿವೇಕಾನಂದರಿಗೆ ಆಗಾಗ್ಲೇ ಗೊತ್ತಾಗಿರುತ್ತೆ, ನಾನಿನ್ನು ಹೆಚ್ಚು ವರ್ಷ ಬದುಕೋದಿಲ್ಲ ಅಂತ. ಇದಕ್ಕೆ ಸಾಕ್ಷಿ ಎಂಬಂತೆ ವಿವೇಕಾನಂದರು ತಮ್ಮ ಶಿಷ್ಯರಿಗೆ ಆಗಾಗ ಹೇಳ್ತಾ ಇದ್ರಂತೆ, ನಾನು 40 ವರ್ಷ ವಯಸ್ಸನ್ನು ಕೂಡ ದಾಟೋದಿಲ್ಲ, ಈ ದೇಹ ಹೆಚ್ಚು ದಿನ ಇರೋದಿಲ್ಲ ಅಂತ. ಈ ನಡುವೆ ಅವ್ರಿಗೆ ಅಸ್ತಮಾ, ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಅವ್ರಿಗೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಕೂಡ ಶುರುವಾಗಿರುತ್ತೆ. ಇದಿಷ್ಟೇ ಸಾಲೋದಿಲ್ಲ ಅಂತ ಅವ್ರಿಗೆ ನರಮಂಡಲದ ಸಮಸ್ಯೆ ಹೆಮ್ಮರವಾಗಿ ಕಾಡ್ತಿರುತ್ತೆ. ಇದರಿಂದ ಅವ್ರಿಗೆ ವಿಪರೀತವಾದಂಥ ತಲೆನೋವು ಬರ್ತಾ ಇರುತ್ತೆ. ಯಾರಾದ್ರೂ ಸ್ವಾಮಿ ವಿವೇಕಾನಂದರ ದೇಹವನ್ನ ನಿಧಾನವಾಗಿ ಮುಟ್ಟಿದ್ರೂ ಕೂಡ ಪ್ರಾಣ ಹೋಗುವಷ್ಟು ಅವ್ರಿಗೆ ನೋವಾಗ್ತಿತ್ತಂತೆ. ಅಷ್ಟರ ಮಟ್ಟಕ್ಕೆ ಕಾಯಿಲೆಗಳು ಅವರ ದೇಹವನ್ನ ಹಾಳು ಮಾಡಿದ್ವು. ಅಷ್ಟಕ್ಕೂ ವಿವೇಕಾನಂದರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಈ ಎಲ್ಲಾ ಕಾಯಿಲೆಗಳು, ಸಮಸ್ಯೆಗಳು, ನೋವುಗಳು ಬರೋದಕ್ಕೆ ಕಾರಣ ಏನಾಗಿತ್ತು ಗೊತ್ತಾ? ಅವರು ಯಾವಾಗ್ಲೂ ಬೇರೆ ಬೇರೆ ಪ್ರದೇಶಗಳಿಗೆ ಸಂದೇಶಗಳನ್ನ ಸಾರೋದಕ್ಕೆ ಪ್ರವಾಸಗಳನ್ನ ಕೈಗೊಳ್ತಿದ್ರು. ಬೇರೆ ಬೇರೆ ದೇಶಗಳಿಗೆ, ಪ್ರದೇಶಗಳಿಗೆ ಹೋದಾಗ ಅಲ್ಲಿನ ವಾತಾವರಣ ಇವರ ದೇಹಕ್ಕೆ ಹೊಂದ್ಕೊಳ್ತಾ ಇರಲಿಲ್ಲ. ವಿವೇಕಾನಂದರು ಯಾವಾಗಲೂ
ಹೆಚ್ಚಾಗಿ ಕೆಲಸ ಕಾರ್ಯಗಳಲ್ಲೇ ತೊಡಗಿಕೊಳ್ತಾ ಇದ್ದಿದ್ರಿಂದ ಅವರು ಊಟದ ಕಡೆಗೂ ಗಮನ ಹರಿಸ್ತಾ ಇರ್ಲಿಲ್ವಂತೆ. ಕೆಲವೊಮ್ಮೆ ದಿನಪೂರ್ತಿ ಉಪವಾಸ ಇರ್ತಿದ್ರಂತೆ. ಹೀಗೆ ಸರಿಯಾಗಿ ಆಹಾರವನ್ನು ತಿಂತಾ ಇರಲಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರಿಗೆ ನಿದ್ರೆ ಅನ್ನೋದೇ ಮರೆತು ಹೋಗಿತ್ತಂತೆ. ಅವರು ಕೇವಲ 2ರಿಂದ 3 ಗಂಟೆ ಮಾತ್ರ ನಿದ್ರೆ ಮಾಡ್ತಾ ಇದ್ರಂತೆ. ಅವರು ವಿಶ್ರಾಂತಿಯನ್ನೇ ಪಡೆಯದೆ ಧ್ಯಾನ, ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತಿದ್ರು. ಹೀಗಾಗಿ ಅವರ ಆರೋಗ್ಯ ಅನ್ನೋದು ಸಂಪೂರ್ಣವಾಗಿ ಹಾಳಾಗುತ್ತೆ. ನಿದ್ರೆ ಇಲ್ಲದ ಮಲೇರಿಯಾ ಜ್ವರ, ವಿಪರೀತ ತಲೆನೋವು, ಎದೆನೋವು, ಹೊಟ್ಟೆ ನೋವು, ಡಯಾಬಿಟಿಸ್, ಮಾನಸಿಕ ಒತ್ತಡ ಇದೆಲ್ಲವೂ ಇನ್ನೂ ಹೆಚ್ಚಾಗುತ್ತೆ. ಕೊನೆಗೂ ಅವರು ಸಾವನ್ನಪ್ಪುವ ದಿನ ಬಂದೇ ಬಿಡುತ್ತೆ. 4 ಜುಲೈ 1902. ಅವತ್ತು ವಿವೇಕಾನಂದರು ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದೇಳ್ತಾರೆ. ಸ್ನಾನವನ್ನ ಮುಗಿಸ್ಕೊಳ್ತಾರೆ. ಮಠದಲ್ಲಿ ತನ್ನ ಶಿಷ್ಯರೊಂದಿಗೆ ಖುಷಿಯಿಂದನೇ ಮಾತನಾಡ್ತಾರೆ. ವಿವೇಕಾನಂದರ ಮುಖದಲ್ಲಿ ಸಂತೋಷವನ್ನ ನೋಡಿದಂತ ಶಿಷ್ಯರಿಗೆ ಆಶ್ಚರ್ಯವಾಗುತ್ತೆ. ವಿವೇಕಾನಂದರಿಗೆ ಕಾಯಿಲೆಗಳೆಲ್ಲ ವಾಸಿಯಾಗ್ಬಿಡ್ತೇನೋ ಅಂತ. ನಂತರ ಮಧ್ಯಾಹ್ನ ಊಟ ಮಾಡಿಕೊಂಡು ತನ್ನ ಕೋಣೆಯ ಬಾಗಿಲುಗಳನ್ನ, ಕಿಟಕಿಗಳನ್ನ ಮುಚ್ಚಲು ಹೇಳಿ ಕೋಣೆಯಲ್ಲಿ ಧ್ಯಾನಕ್ಕೆ ಅಂತ ಕುಳಿತು ಬಿಡ್ತಾರೆ. ಅವರ ಧ್ಯಾನ ಪೂರ್ಣಗೊಂಡ ನಂತರ ಸಂಜೆ ಸುಮಾರು 8 ಗಂಟೆಯ ಹೊತ್ತಿನಲ್ಲಿ ತನ್ನ ಒಬ್ಬ ಶಿಷ್ಯನನ್ನ ಕೋಣೆಯ ಒಳಗಡೆ ಕರೆದು ತನಗೆ ಗಾಳಿಯನ್ನು ಬೀಸೋಕೆ, ಕಾಲನ್ನ ಒತ್ತೋಕೆ ಹೇಳಿ ವಿವೇಕಾನಂದರು ಹಾಸಿಗೆಯ ಮೇಲೆ ಮಲಗಿಕೊಳ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮಲಗಿದ್ದಂತ ವಿವೇಕಾನಂದರ ಕೈ ಇದ್ದಕ್ಕಿದ್ದಂತೆ ಅಲುಗಾಡೋಕೆ ಶುರುವಾಗುತ್ತೆ. ವಿವೇಕಾನಂದರಿಗೆ ಹೇಳಿಕೊಳ್ಳಲು ಆಗದೇ ಇರುವಷ್ಟು ಒಳಗೊಳಗೆ ನೋವಾಗ್ತಿತ್ತು. ಅವರ ಶಿಷ್ಯ ವಿವೇಕಾನಂದರ ಕಾಲನ್ನ ಒತ್ತುತ್ತಲೇ ಇದ್ದ. ಮಲಗಿಕೊಂಡಿದ್ದ ವಿವೇಕಾನಂದರ ತಲೆ ಒಂದು ಕಡೆಗೆ ವಾಲಿಕೊಳ್ಳುತ್ತೆ ಅಷ್ಟೇ. ಇದನ್ನ ಕಂಡಂತ ಕಾಲನ್ನ ಒತ್ತುತ್ತಿದ್ದಂತ ಶಿಷ್ಯನಿಗೆ ಗಾಬರಿಯಾಗಿ ಬೇರೆಯವರನ್ನೆಲ್ಲ ಕೂಗಿಕೊಳ್ತಾನೆ. ಸುಮಾರು ರಾತ್ರಿ 11 ಗಂಟೆಯ ಸಮಯಕ್ಕೆ ವೈದ್ಯರು ಬಂದು ವಿವೇಕಾನಂದರ ನಾಡಿ ಮಿಡಿತವನ್ನ ಚೆಕ್ ಮಾಡಿ ಸ್ವಾಮಿ ವಿವೇಕಾನಂದರ ಪ್ರಾಣ ಹೋಗಿದೆ ಅಂತ ಖಚಿತಪಡಿಸ್ತಾರೆ. ವೈದ್ಯರು ಕೊಟ್ಟಂತ ಕಾರಣವೇನೆಂದ್ರೆ ವಿವೇಕಾನಂದರಿಗೆ ಹೃದಯಾಘಾತವಾಗಿ ಅವರ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ. ವಿವೇಕಾನಂದರು ಸಾವನ್ನಪ್ಪುವಾಗ ಅವರ ತಲೆ ಓಪನ್ ಆಗಿರ್ಲಿಲ್ಲ. ಅದೊಂದು ಸುಳ್ಳು ಸುದ್ದಿ ಅಷ್ಟೇ. ಈ ರೀತಿಯಾಗಿ ವಿವೇಕಾನಂದರು ಕೇವಲ 39 ವರ್ಷ ವಯಸ್ಸಿನಲ್ಲೇ ಸಾವನ್ನಪ್ತಾರೆ. ಇನ್ನೊಂದು ವಿಷಯ ಏನಂದ್ರೆ ವಿವೇಕಾನಂದರಿಗೆ ಇಷ್ಟೆಲ್ಲ ಕಾಯಿಲೆಗಳಿದ್ರು ಅವರು ಆ ಕಾಯಿಲೆಗಳಿಗೆ ಔಷಧಿಗಳನ್ನ ಹೆಚ್ಚಾಗಿ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರ್ಲಿಲ್ವಂತೆ. ಮತ್ತೆ ಅವರ ಕೊನೆಯ ದಿನಗಳಲ್ಲಿ ಅವರಿಗೆ ಬಲಗಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ವಂತೆ. ಈ ರೀತಿ ತಾನು ಅದೆಷ್ಟೋ ನರಕ ಯಾತನೆಯನ್ನ ಅನುಭವಿಸ್ತಿದ್ರು. ದೇಶದ ಉದ್ಧಾರಕ್ಕಾಗಿ, ದೇಶದ ಪ್ರಖ್ಯಾತಿಯನ್ನ ಹೆಚ್ಚಿಸಲು, ಜನಗಳಿಗೆ ಸ್ಫೂರ್ತಿಯನ್ನ ತುಂಬಲು ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.